ಇನ್ನು ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನಕ್ಕೆ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳ ಕೇಸ್ ವಾಪಸ್ ಪಡೆದ್ರಿ, ರಾಮ ಭಕ್ತರನ್ನ ಬಂಧಿಸ್ತೀರಾ ಅಂತ ಆಕ್ರೋಶವನ್ನ ಅವರು ಹೊರಹಾಕಿದ್ದಾರೆ. ನಿಮ್ಮ ಪಾಪದ ಕೊಡ ತುಂಬಿದೆ ಅಂತ ಕೂಡ ಕಿಡಿಕಾರಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೂ ಕಾಂಗ್ರೆಸ್ಸು ಇಲ್ಲದ ಅಡೆತಡೆಗಳನ್ನು ನಿರ್ಮಾಣ ಮಾಡಿತು. ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು, ರಾಮಾಯಣವೇ ಸುಳ್ಳು ಅಂತ ಹೇಳಿದರು, ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದ್ರು. 500 ವರ್ಷಗಳ ನಿರಂತರ ಹೋರಾಟ, ಸಂಘರ್ಷ, ಭಕ್ತಿ ಭಾವದ ಚಳುವಳಿಯ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ 31 ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಪಾಪದ ಕೊಡ ತುಂಬಿದೆ, ಈ ಸರ್ಕಾರದ ಪಾಪದ ಕೊಡ ತುಂಬಿದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು SDPI PFI ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದ್ರಿ, ರಾಮಭಕ್ತರ ಮೇಲಿನ ಕೇಸ್ನ 33 ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವರುಗಳನ್ನು ಬಂಧಿಸ್ತೀರಿ. ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂಥ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಪಾಪದ ಕೂಡ ತುಂಬಿದೆ ಅಂತಷ್ಟೇ ಹೇಳ್ಬೋದು. ಹಿಂದೂ ಕಾರ್ಯಕರ್ತನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕೆರಳಿದೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಗೆ ಧಿಕ್ಕಾರ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬಿಜೆಪಿ ಪೋಸ್ಟ್ ಮಾಡಿರುವಂಥದ್ದು. 31 ವರ್ಷಗಳ ಹಿಂದಿನ ಕೇಸ್ನಲ್ಲಿ ಈಗ ಬಂಧಿಸ್ತಾ ಇದ್ದಾರೆ. ಈಗ ವಿಚಾರಣೆ ಮಾಡ್ತಿರೋದು ಯಾವ ಪುರುಷಾರ್ಥಕ್ಕೆ? ಹಿಂದೂಗಳನ್ನ ಕಂಡ್ರೆ ನಿಮಗೆ ದ್ವೇಷನ ಅಂತ ಕೂಡ ಬಿಜೆಪಿ ಪ್ರಶ್ನೆಯನ್ನ ಮಾಡಿದೆ. ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಪೋಸ್ಟ್ ಮಾಡಿರುವಂಥದ್ದು, ನಿಮಗೆ ಹಿಂದೂಗಳನ್ನ ಕಂಡ್ರೆ ಯಾಕೆ ದ್ವೇಷ, ಯಾವ ಪುರುಷಾರ್ಥಕ್ಕೆ ಈ ಪ್ರಕರಣವನ್ನು ಓಪನ್ ಮಾಡಿದ್ದೀರಿ ಅಂತೇಳಿ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ. 31 ವರ್ಷಗಳ ಹಿಂದಿನ ಪ್ರಕರಣ, ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಗಲಭೆಯಾಗಿತ್ತು, ಆ ಕಾರಣದಿಂದಾಗಿ ಇವರು ಆರೋಪಿಗಳು ಅನ್ನುವಂಥ ವಿಚಾರ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಬಂಧನ ಆಗಿರುವಂಥದ್ದು 31 ವರ್ಷಗಳ ಬಳಿಕ ಈಗ ಬಂಧನ ಆಗಿರುವಂಥದ್ದು ಇದು. ಈ ಒಂದು ಪ್ರಕರಣವನ್ನ ಈಗ ಯಾಕೆ ನೀವು ಇದನ್ನ ಓಪನ್ ಮಾಡಿದ್ದೀರಿ, ನಿಮಗೆ ಹಿಂದೂಗಳಂದ್ರೆ ದ್ವೇಷನ ಯಾವ ಪುರುಷಾರ್ಥಕ್ಕೆ ಓಪನ್ ಮಾಡಿದ್ದೀರಿ ಅಂತ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.